ಆತ್ಮೀಯ ವಿದ್ಯಾರ್ಥಿಗಳಿಗೆಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ಕ್ಲಾಸಲ್ಲಿ ಡಿವಿಷನ್ ಆ್ಯಂಡ್ ಜರ್ಮರ್ ಎಕ್ಸ್ಪೆರಿಮೆಂಟ್ ಹೇಗೆ ಡ್ಯುಯಲ್ ನೇಚರ್ ಆಫ್ ಮ್ಯಾಟರ್ ಅಂದರೆ ಡಿ ಬ್ರೋಗ್ಲಿ ಹೈಪೋಥಿಸಿಸನ್ನು ಹೇಗೆ ಸಪೋರ್ಟ್ ಮಾಡುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಸೊ ಹಿಂದಿನ ಕ್ಲಾಸಲ್ಲೆಲ್ಲ ಆಲ್ರೆಡಿ ನೀವು ತಿಳ್ಕೊಂಡಿದ್ದೀರಾ ಡಿ ಬ್ರೋಗ್ಲಿ ಹೈಪೋಥಿಸಿಸ್ ಬಗ್ಗೆ. ನಥಿಂಗ್ ಬಟ್ ಡ್ಯುಯಲ್ ನೇಚರ್ ಆಫ್ ಮ್ಯಾಟರ್ ಅನ್ನೋದನ್ನು ಡಿಸ್ಕಸ್ ಮಾಡಿದ್ದೀವಿ. ಅಂದರೆ ಅದರಲ್ಲಿ ಕೆಲವೊಂದು ಡಿರೈವೇಷನ್ಸ್ ಕೂಡ ಇದೆ, ಇಕ್ವೇಷನ್ಸನ್ನು ಡಿರೈವ್ ಮಾಡಿದ್ದೀವಿ, ಹಾಗೆ ಒಂದಷ್ಟು ಪ್ರಾಬ್ಲಮ್ಸ್ ಕೂಡ ಸಾಲ್ವ್ ಮಾಡಿಕೊಟ್ಟಿದ್ದೀನಿ ನಿಮಗೆ. ಸೊ ಹಾಗಾದರೆ ಇವತ್ತಿನ ಕ್ಲಾಸಲ್ಲಿ ಹೇಗೆ ಈ ಎಕ್ಸ್ಪೆರಿಮೆಂಟು ವೇವ್ ನೇಚರ್ ಆಫ್ ಮೆಟೀರಿಯಲ್ ಪಾರ್ಟಿಕಲನ್ನು ಸಪೋರ್ಟ್ ಮಾಡುತ್ತೆ ಅಥವಾ ತೋರಿಸ್ಕೊಡುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಸೊ ವಿಚ್ ಸಪೋರ್ಟ್ಸ್ ದ ಕಾನ್ಸೆಪ್ಟ್ ಆಫ್ matter waves, that is dual nature of matter or de Broglie hypothesis. So this experiment, that is the division and Germer experiment, supports the de Broglie hypothesis. So ನೋಡಿ, ಈ ಎಕ್ಸ್ಪೆರಿಮೆಂಟಲ್ಲಿ ಯೂಸ್ ಮಾಡಿರೋದು ಎರಡು ಕಾನ್ಸೆಪ್ಟ್ ಇದೆ. ಒಂದು ಡಿ ಬ್ರೋಗ್ಲಿ ವೇವ್ ಲೆಂತ್ ಫಾರ್ ಎಲೆಕ್ಟ್ರಾನ್ ಇನ್ ಟರ್ಮ್ಸ್ ಆಫ್ ಆಕ್ಸಿಲರೇಟಿಂಗ್ ಪೊಟೆನ್ಷಿಯಲ್. ಸೊ ಯಾಕೆ ಎಲೆಕ್ಟ್ರಾನ್ ಅಂದರೆ ನಾವು ಯೂಸ್ ಮಾಡಿರೋ ಪಾರ್ಟಿಕಲ್ ಇಲ್ಲಿ ಎಲೆಕ್ಟ್ರಾನ್ ಆಗಿದೆ. ಈ ಎಕ್ಸ್ಪೆರಿಮೆಂಟಲ್ಲಿ ಮೊದಲು ಪಾರ್ಟಿಕಲನ್ನು ತಗೊಂಡಿದ್ದಾರೆ. ಪಾರ್ಟಿಕಲ್ಸ್ ನಥಿಂಗ್ ಬಟ್ ಎಲೆಕ್ಟ್ರಾನ್ಸ್. ಸೊ ಒಂದಷ್ಟು ಆಕ್ಸಿಲರೇಟಿಂಗ್ ಪೊಟೆನ್ಷಿಯಲನ್ನು ಅಪ್ಲೈ ಮಾಡಿದ್ರೆ ದೆನ್ ಎಲೆಕ್ಟ್ರಾನ್ಸ್ ವಿಚ್ ಆರ್ ಆಕ್ಸಿಲರೇಟೆಡ್ ಥ್ರೂ ದ ಸರ್ಟನ್ ಪೊಟೆನ್ಷಿಯಲ್ ಡಿಫರೆನ್ಸ್ ವಿ, ದೆನ್ ದ ಎನರ್ಜಿ ಅಕ್ವೈರ್ಡ್ ಬೈ ದ ಎಲೆಕ್ಟ್ರಾನ್ಸ್ ಈಸ್ ಈಕ್ವಲ್ ಟು ಇ ಇಂಟು ವಿ. So this is the kinetic energy of the electrons. ಈ ಇಕ್ವೇಷನ್ ಆಲ್ರೆಡಿ ಡಿರೈವ್ ಮಾಡಿದ್ದೀನಿ, ನಿಮಗೆ ಹಿಂದಿನ ಕ್ಲಾಸಲ್ಲೆಲ್ಲ ತಿಳ್ಕೊಂಡಿದ್ದೀರಾ, ಅದು ನೆನಪು ಮಾಡ್ಕೊಳ್ಬೇಕಾಗುತ್ತೆ. ಸೊ ಇ ಈಸ್ ಈಕ್ವಲ್ ಟು ಇ ವಿ. ಹಿಯರ್ ಇ ರೆಪ್ರೆಸೆಂಟ್ಸ್ ಚಾರ್ಜ್ ಆಫ್ ದ ಎಲೆಕ್ಟ್ರಾನ್ ಆ್ಯಂಡ್ ವಿ ರೆಪ್ರೆಸೆಂಟ್ಸ್ ಆಕ್ಸಿಲರೇಟಿಂಗ್ ಪೊಟೆನ್ಷಿಯಲ್. ಸೊ ಹಾಗಿದ್ರೆ ದೆನ್ ನಮಗೆ ಕೈನೆಟಿಕ್ ಎನರ್ಜಿ ಗೊತ್ತಿದ್ರೆ ದೆನ್ ವೇವ್ ಲೆಂತ್ ಅಸೋಸಿಯೇಟೆಡ್ ವಿತ್ ದಟ್ ಎಲೆಕ್ಟ್ರಾನ್ ಕ್ಯಾಲ್ಕುಲೇಟ್ ಮಾಡ್ಬೋದು. ಹೇಗೆ? by using this equation, that is lambda is equal to h divided by root of 2em. Here e nothing but e into v. ಸೊ ಇದು ಎಲೆಕ್ಟ್ರಾನ್ ಆಗಿರೋದ್ರಿಂದ ಎಲೆಕ್ಟ್ರಾನ್ದು ಮಾಸು ಮತ್ತು ಅದರ ಚಾರ್ಜನ್ನು ವ್ಯಾಲ್ಯೂಸನ್ನು ಹಾಕಿ ಸಿಂಪ್ಲಿಫೈ ಮಾಡಿದ್ರೆ ಫೈನಲ್ ಆಗಿ ಒಂದು ಈಕ್ವೇಷನ್ ಬರುತ್ತೆ. ದಟ್ ಈಸ್ ಈಕ್ವಲ್ ಟು 12.27 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ ವಿ. ಸೊ ಈ ಈಕ್ವೇಷನನ್ನು ಯೂಸ್ ಮಾಡಿದ್ದಾರೆ. ಅಂದರೆ ಪಾರ್ಟಿಕಲ್ ಅಂತ ತಗೊಂಡು ಹಾಗಾದರೆ ವೇವ್ ಲೆಂತ್ ಅಸೋಸಿಯೇಟೆಡ್ ವಿತ್ ದಟ್ ಪಾರ್ಟಿಕಲ್ ಎಷ್ಟು ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಿರೋದು. ಸೊ ಇದು ಒಂದು ಕಾನ್ಸೆಪ್ಟ್. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಬ್ರಾಗ್ಸ್ ಲಾ, ಅಂದರೆ ಬ್ರಾಗ್ಸ್ ಈಕ್ವೇಷನ್ ಒಂದಿದೆ. ದಟ್ ಈಸ್ 2D sin θ ಇಸ್ ಈಕ್ವಲ್ ಟು n ಲ್ಯಾಂಬ್ಡಾ. ಇದು ಎಕ್ಸ್ರೇ ಡಿಫ್ರಾಕ್ಷನಲ್ಲಿ ಇದೆ. ಸೊ ಇದು ನೆಕ್ಸ್ಟ್ ಸೆಮಿಸ್ಟರಲ್ಲಿ ನಿಮಗೆ ಈಕ್ವೇಷನ್ ಕೂಡ ಡೆರಿವೇಷನ್ಗಿದೆ. ಸೊ ಬ್ರಾಗ್ಸ್ ಲಾ ಬಗ್ಗೆ ನೀವು ತಿಳ್ಕೊಂಡಿರಬೇಕು. ಅಂದರೆ ಇದರಲ್ಲಿ ಬ್ರಾಗ್ಸ್ ಲಾನು ಕೂಡ ಯೂಸ್ ಮಾಡಿದ್ದಾರೆ. ದಟ್ ಈಸ್ ನಥಿಂಗ್ ಬಟ್ ನೋಡಿ 2D sin θ ಇಸ್ ಈಕ್ವಲ್ ಟು n ಲ್ಯಾಂಬ್ಡಾ. ಇದು ಏನನ್ನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ದಟ್ ಈಸ್ ನಥಿಂಗ್ ಬಟ್ ಪಾತ್ ಡಿಫ್ರೆನ್ಸ್ ಬಿಟ್ವೀನ್ ದ ರಿಫ್ಲೆಕ್ಟೆಡ್ ರೇಸ್. ದಟ್ ಈಸ್ ಈಕ್ವಲ್ ಟು n ಲ್ಯಾಂಬ್ಡಾ, ವೇರ್ n represents numbers 1 2 3 4 ಆರ್ಡರ್ ಆಫ್ ದ ಡಿಫ್ರಾಕ್ಷನ್ ಆರ್ ರಿಫ್ಲೆಕ್ಷನ್. ಇಲ್ಲಿ ಸ್ಟೇಟ್ಮೆಂಟ್ ಇದೆ. ಈ ಸ್ಟೇಟ್ಮೆಂಟನ್ನು ನಾವು ಇಲ್ಲಿ ಡಯಾಗ್ರಾಮಲ್ಲಿ ನೋಡೋಣ. ನೋಡಿ, ದ ಇಂಟೆನ್ಸಿಟಿ ಆಫ್ ದ ರಿಫ್ಲೆಕ್ಟೆಡ್ ವೇವ್ಸ್, ಅಂದರೆ ಈ ಇಕ್ವೇಷನ್ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳೋಣ. ಎ ಬಿ ಆ್ಯಂಡ್ ಪಿ ಕ್ಯೂ ದೀಸ್ ಆರ್ ದ ಇನ್ಸಿಡೆಂಟ್ ರೇಸ್. ಅಂದರೆ ಇದು ಕ್ರಿಸ್ಟಲ್ ಮೇಲೆ ಇನ್ಸಿಡೆಂಟ್ ಆಯ್ತಂತ ನೀವು ತಗೊಂಡ್ರೆ, ಇಲ್ಲಿ ಎಕ್ಸ್ರೇಸ್ಗೆ ತಗೊಂಡು ಹೇಳ್ತಾರೆ. ಇಲ್ಲಿ ಎನಿ ರೇಡಿಯೇಷನ್ಸ್, ಯಾವುದೇ ರೇಡಿಯೇಷನ್ಸ್ ತಗೊಳ್ಳಿ, ಇನ್ಸಿಡೆಂಟ್ ಆಯಿತು ಆಫ್ ವೇವ್ ಲೆಂತ್ ಲ್ಯಾಂಬ್ಡಾ. ದೆನ್ ಇದು ಈ ಪಾಯಿಂಟ್, ಈ ಲೈನ್ ರೆಪ್ರೆಸೆಂಟ್ಸ್ ನಿಮಗೆ ಲ್ಯಾಟಿಸ್ ಪ್ಲೇನ್. ಅಂದರೆ ಇಲ್ಲಿ ಆಟಮ್ಸು ಹೇಗೆ ಅರೇಂಜ್ ಆಗಿರುತ್ತೆ ಅನ್ನೋದನ್ನ ಇದರಿಂದ ರೆಪ್ರೆಸೆಂಟ್ ಮಾಡಿದರೆ, ಸೊ ಡಿಫ್ರೆಂಟ್ ಲ್ಯಾಟಿಸ್ ಪ್ಲೇನ್ಸ್ ಇದು. ಇದರಿಂದ ಇನ್ಸಿಡೆಂಟ್ ರೇಸು ರಿಫ್ಲೆಕ್ಟ್ ಆಗಿದೆ ಅಥವಾ ಡಿಫ್ರಾಕ್ಷನ್ ಆಯಿತು ಆರ್ ಸ್ಕ್ಯಾಟರ್ ಆಯಿತು ಅಂತ. ಸೊ ಸ್ಕ್ಯಾಟರ್ ಆದಮೇಲೆ ಆಫ್ಟರ್ ಆರ್ ರಿಫ್ಲೆಕ್ಷನ್ ಆದಮೇಲೆ ಇವುಗಳ ಇಂಟೆನ್ಸಿಟಿ ಆಫ್ ದ ಸ್ಕ್ಯಾಟರ್ಡ್ ರೇಸ್ ಆರ್ diffracted rays or
ರಿಫ್ಲೆಕ್ಟೆಡ್ ರೇಸ್ ಏನಾದರೂ ಹೇಳ್ಬೋದು. ಸೊ ದಿಸ್ ಈಸ್ ಮ್ಯಾಕ್ಸಿಮಮ್ ಓನ್ಲಿ ವ್ಯಾನ್ ದ ಪಾತ್ ಡಿಫರೆನ್ಸ್ ಬಿಟ್ವೀನ್ ದೀಸ್ ಟು ಈಸ್ ಈಕ್ವಲ್ ಟು ಇಂಟಿಗ್ರಲ್ ಮಲ್ಟಿಪಲ್ ಆಫ್ ವೇವ್ ಲೆಂತ್ ಆಫ್ ಇನ್ಸಿಡೆಂಟ್ ರೇಡಿಯೇಷನ್. ಈ ಇಕ್ವೇಷನ್ ಅದೇ ಹೇಳೋದು 2D sin θ is equal to n ಲ್ಯಾಂಬ್ಡಾ ಅಂದರೆ ನಮಗೆ ಮ್ಯಾಕ್ಸಿಮಮ್ ಇಂಟೆನ್ಸಿಟಿ ಆಫ್ಟರ್ ಸ್ಕ್ಯಾಟ್ರಿಂಗ್ ಬರಬೇಕಂದ್ರೆ ರಿಫ್ಲೆಕ್ಷನ್ ರೇಸ್ನ ನಡುವೆ ಪಾತ್ ಡಿಫರೆನ್ಸು ಇಂಟಿಗ್ರಲ್ ಮಲ್ಟಿಪಲ್ ಆಫ್ ವೇವ್ ಲೆಂತ್ ಆಫ್ ಇನ್ಸಿಡೆಂಟ್ ರೇಡಿಯೇಷನ್ ಆಗಿರಬೇಕು. ಸೊ ಈ ಒಂದು ಈಕ್ವೇಷನನ್ನು ನೀವು ನೆನ್ಪಿಟ್ಕೊಳ್ಬೇಕಾಗತ್ತೆ. ದಟ್ ಈಸ್ 2D sin θ is equal to n ಲ್ಯಾಂಬ್ಡಾ. ಹಿಯರ್ D ರೆಪ್ರೆಸೆಂಟ್ಸ್ ಇಂಟರ್ಪ್ಲೇನಾರ್ ಡಿಸ್ಟೆನ್ಸ್ ಅಂದರೆ ಒಂದು ಆಟಮ್ಗೂ ಮತ್ತೊಂದು ಆಟಮ್ಗೂ ಇರೋ ಡಿಸ್ಟೆನ್ಸ್. ಅದನ್ನು ಲ್ಯಾಟಿಸ್ ಕಾನ್ಸ್ಟೆಂಟ್ ಅಂತಲೂ ಕೂಡ ಕರೀತಾರೆ. ಇದು ಡಿಫ್ರೆಂಟ್ ಫಾರ್ ಡಿಫರೆಂಟ್ ಕ್ರಿಸ್ಟಲ್ಸ್ ಅಥವಾ ಬೇರೆ ಬೇರೆ ಕ್ರಿಸ್ಟಲ್ಸ್ಗೆ ಬೇರೆ ಬೇರೆ ವ್ಯಾಲ್ಯೂ ಇರುತ್ತೆ. ಸೊ ಥೀಟಾ ಗ್ಲಾನ್ಸಿಂಗ್ ಆ್ಯಂಗಲ್, ದಟ್ ಈಸ್ ಆ್ಯಂಗಲ್ ಬಿಟ್ವೀನ್ ಇನ್ಸಿಡೆಂಟ್ ರೇಸ್ ಆ್ಯಂಡ್ ಲ್ಯಾಟಿಸ್ ಪ್ಲೇನ್. ಸೊ ಲ್ಯಾಂಬ್ಡಾ ರೆಪ್ರೆಸೆಂಟ್ಸ್ ವೇವ್ ಲೆಂತ್ ಆಫ್ ಇನ್ಸಿಡೆಂಟ್ ರೇಡಿಯೇಷನ್ಸ್ ಆರ್ ಇನ್ಸಿಡೆಂಟ್ ಎಕ್ಸ್-ರೇಸ್. ಸೊ ಎನ್ represents what? n represents order of the reflection. ಸೊ ಅದು 1 2 3 4 ಅಂತ ನೀವು ತಗೊಳ್ಬೋದು. ಸೊ ಈ ಎರಡೂ ಕಾನ್ಸೆಪ್ಟನ್ನು ಈ ಎಕ್ಸ್ಪೆರಿಮೆಂಟಲ್ಲಿ ಯೂಸ್ ಮಾಡಿ ಫೈನಲ್ ಆಗಿ ಹೇಗೆ ಸಪೋರ್ಟ್ ಮಾಡ್ತು ಡ್ಯುಯಲ್ ನೇಚರ್ ಆಫ್ ಮ್ಯಾಟರ್ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಅದು ಹೇಗೆ ಅಂತ ನೋಡೋಣ ನೆಕ್ಸ್ಟ್. ಸೊ ದಿಸ್ ಈಸ್ ದ ಎಕ್ಸ್ಪೆರಿಮೆಂಟಲ್ ಅರೇಂಜ್ಮೆಂಟ್, ದಟ್ ಈಸ್ ಡೇವಿಷನ್ ಆ್ಯಂಡ್ ಜೆರ್ಮರ್ಸ್ ಎಕ್ಸ್ಪೆರಿಮೆಂಟಿನ ಅರೇಂಜ್ಮೆಂಟ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದು ಪಾರ್ಟ್ಸನ್ನು ರೆಪ್ರೆಸೆಂಟ್ ಮಾಡಿದ್ದಾರೆ ನೋಡಿ. ಎಫ್ ರೆಪ್ರೆಸೆಂಟ್ಸ್ ಟಂಗ್ಸ್ಟನ್ ಫಿಲಾಮೆಂಟ್, ಇಸ್ ದ ಟಂಗ್ಸ್ಟನ್ ಫಿಲಾಮೆಂಟ್ ವಿಚ್ ಈಸ್ ಕನೆಕ್ಟೆಡ್ ಟು ಲೋ ಟೆನ್ಷನ್ ಬ್ಯಾಟ್ರಿ, ವಿಚ್ ಈಸ್ ಕನೆಕ್ಟೆಡ್ ಟು ಲೋ ಟೆನ್ಷನ್ ಬ್ಯಾಟ್ರಿ. ಲೋ ಟೆನ್ಷನ್ ಬ್ಯಾಟ್ರಿಗೆ ಕನೆಕ್ಟ್ ಮಾಡಿದ್ದಾರೆ. ಬೈ ಹೀಟಿಂಗ್ this filament using low tension battery we get electrons, or electrons are emitted by the tungsten filament by heating using this battery. So next D1 and D2 nodi, these two are the two narrow slits. D1 ಮತ್ತೆ D2 ಏನು ರೆಪ್ರೆಸೆಂಟ್ ಮಾಡ್ತಿದೆ? ನ್ಯಾರೋ ಸ್ಲಿಟ್ಸ್ ಅಂತ ಹೇಳಬೇಕು. So next A is the accelerating cylinder. E represents electron gun. ಸೊ ನಮಗೆ ಇಲ್ಲಿಂದ ಎಲೆಕ್ಟ್ರಾನ್ ಬೀಮ್ ಬರ್ತಿದೆ ಅಂದರೆ ಹಾಗಾಗಿ ಇದನ್ನು ಹೋಲ್ ಅರೇಂಜ್ಮೆಂಟನ್ನು ಎಲೆಕ್ಟ್ರಾನ್ ಗನ್ ಅಂತ ಕರೆದಿದ್ದಾರೆ. ಸೊ ದಿಸ್ ಈಸ್ ಎಲೆಕ್ಟ್ರಾನ್ ಗನ್. ದೆನ್ ಹೈ ಟೆನ್ಷನ್ ಬ್ಯಾಟ್ರಿ, ಪಾಸಿಟಿವ್ ಆಫ್ ದ ಹೈ ಟೆನ್ಷನ್ ಬ್ಯಾಟ್ರಿ ಈಸ್ ಕನೆಕ್ಟೆಡ್ ಟು cylinder A, accelerating cylinder or anode. So next N represents nickel crystal, then H represents handle. ಸೊ ಈ ಹ್ಯಾಂಡಲನ್ನು ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಈ ನಿಕ್ಕಲ್ ಕ್ರಿಸ್ಟಲನ್ನು ರೊಟೇಟ್ ಮಾಡಲಿಕ್ಕೆ. ಸೊ ಇನ್ ಎ ಪ್ಯಾರಲ್ ಡೈರೆಕ್ಷನ್ ಟು ದ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ಎಲೆಕ್ಟ್ರಾನ್ ಬೀಮ್. ಇದನ್ನು ರೊಟೇಟ್ ಮಾಡ್ಬೋದು ಬೈ ಯೂಸಿಂಗ್ ದಿಸ್ ಹ್ಯಾಂಡಲ್. ದೆನ್ FIC ರೆಪ್ರೆಸೆಂಟ್ಸ್, ಇದು FIC ಈ ಥರ ಮಾರ್ಕ್ ಮಾಡಿರೋದು. ದಟ್ ಈಸ್ ನಥಿಂಗ್ ಬಟ್ ಫ್ಯಾರಡೇಸ್ ಅಯನೈಸೇಷನ್ ಚೇಂಬರ್. ಸೊ ಫ್ಯಾರಡೇಸ್ ಅಯನೈಸೇಷನ್ ಚೇಂಬರ್ನ ಕೆಲಸ ಏನು? ದಿಸ್ ಕಲೆಕ್ಟ್ಸ್ ದ ಸ್ಕ್ಯಾಟರ್ಡ್ ಎಲೆಕ್ಟ್ರಾನ್ಸ್. ದೆನ್ FIC ಈಸ್ ಕನೆಕ್ಟೆಡ್ ಟು ಗ್ಯಾಲನೋಮೀಟರ್ಗೆ ಕನೆಕ್ಟ್ ಮಾಡಿದ್ದಾರೆ ಫ್ಯಾರಡೇಸ್ ಅಯನೈಸೇಷನ್ ಚೇಂಬರನ್ನು. ದೆನ್ ಫ್ಯಾರಡೇಸ್ ಅಯನೈಸೇಷನ್ ಚೇಂಬರ್ ಈಸ್ ಪ್ಲೇಸ್ಡ್ ಆನ್ ಎ ಸರ್ಕ್ಯುಲೇಟೆಡ್ ಸ್ಕೇಲ್. ನೋಡಿ, ಇದು ಗ್ರ್ಯಾಜುಯೇಟೆಡ್ ಸರ್ಕ್ಯುಲರ್ ಸ್ಕೇಲು. ಸೊ ನಾವು ಈ FICನ ಸೊ ಕನೆಕ್ಟ್ ಮಾಡಿದ್ದಾರೆ ಅಥವಾ ಫಿಕ್ಸ್ ಮಾಡಿದ್ದಾರೆ ಈ ಸರ್ಕ್ಯುಲರ್ ಸ್ಕೇಲ್ ಮೇಲೆ. ಇದ್ರ ಪೊಸಿಷನ್ನು ಕೂಡ ವೇರಿ ಮಾಡ್ಬೋದು ಅಂತ ಹೇಳಿಬಿಟ್ಟು ಫ್ಯಾರಡೇಸ್ ಅಯನೈಸೇಷನ್ ಚೇಂಬರನ್ನು ನಾವು ಮೂವ್ ಮಾಡ್ಬೋದು ಆನ್ ದ ಸರ್ಕ್ಯುಲರ್ ಸ್ಕೇಲ್. ಸೊ ಬೇರೆ ಬೇರೆ ಪೊಸಿಷನ್ನಲ್ಲಿ ನಾವು ಇದನ್ನು ಇಟ್ಬಿಟ್ಟು ಸ್ಕ್ಯಾಟರ್ಡ್ ಎಲೆಕ್ಟ್ರಾನ್ಸನ್ನು ಕಲೆಕ್ಟ್ ಮಾಡ್ಕೊತಾರೆ ಅಥವಾ ಸ್ಕ್ಯಾಟರ್ಡ್ ಎಲೆಕ್ಟ್ರಾನ್ಸನ್ನು ಕಲೆಕ್ಟ್ ಮಾಡ್ಕೊಳ್ಬೋದು ಯೂಸಿಂಗ್ FIC. ಸೊ ಇದಿಷ್ಟು ಹೇಗಿದೆ ಎಕ್ಸ್ಪೆರಿಮೆಂಟಲ್ ಅರೇಂಜ್ಮೆಂಟ್ ಅಂತ.
ಸೊ ನೆಕ್ಸ್ಟ್ ಎಕ್ಸ್ಪೆರಿಮೆಂಟ್ ಹೇಗೆ ಕಂಡಕ್ಟ್ ಮಾಡೋದು ನೋಡಿ, ಬೈ ಹೀಟಿಂಗ್ ಫಿಲಮೆಂಟ್ ಎಫ್ ಯೂಸಿಂಗ್ ಲೋ ಟೆನ್ಷನ್ ಬ್ಯಾಟ್ರಿ. ಸೊ ಲೋ ಟೆನ್ಷನ್ ಬ್ಯಾಟ್ರಿಯಿಂದ ನಾವು ಫಿಲಮೆಂಟನ್ನು ಹೀಟ್ ಮಾಡಿದ್ರೆ ದೆನ್ ಥರ್ಮೋಯಾನಿಕ್ ಎಮಿಷನ್ನಿಂದ ನಮಗೆ ಫಿಲಮೆಂಟ್ ಎಫ್ಫಿಂದ ಎಲೆಕ್ಟ್ರಾನ್ಸು ಎಮಿಟ್ ಆಗುತ್ತೆ. ಸೊ ಎಲೆಕ್ಟ್ರಾನ್ಸ್ ಎಮಿಟ್ ಆಯ್ತಂತಂದರೆ ಸೊ ಈ ಎಲೆಕ್ಟ್ರಾನ್ಸ್ ಎಮಿಟೆಡ್ ಎಲೆಕ್ಟ್ರಾನ್ಸ್ ಆರ್ ಪಾಸ್ಡ್ ಥ್ರೂ ದ ಟೂ ನ್ಯಾರೋ ಸ್ಲಿಟ್ಸ್ D1 and D2. ಸೊ D1 and D2 ನ್ಯಾರೋ ಸ್ಲಿಟ್ಸಿಂದ ಎಲೆಕ್ಟ್ರಾನ್ಸು ಪಾಸ್ ಆದರೆ ದೆನ್ ವಿ ಗೆಟ್ ನ್ಯಾರೋ ಬೀಮ್ ಆಫ್ ಎಲೆಕ್ಟ್ರಾನ್ಸ್. ಸೊ ನೆಕ್ಸ್ಟು ಈ beam of electrons are then passed through the cylinder, a accelerating cylinder. Here A is the anode which is connected to positive terminal of the high tension battery. ಇದಕ್ಕೆ ಕನೆಕ್ಟ್ ಮಾಡಿದ್ದಾರೆ. ಸೊ ನೀವು ಎಲೆಕ್ಟ್ರಾನ್ ಬೀಮನ್ನು ಸಿಲಿಂಡ್ರ್ ಮೂಲಕ ಪಾಸ್ ಮಾಡಿದ್ರೆ ಎಲೆಕ್ಟ್ರಾನ್ಸ್ ಗೆಟ್ಸ್ ಆಕ್ಸಿಲರೇಟೆಡ್, ದೆನ್ ದೀಸ್ ಆಕ್ಸಿಲರೇಟೆಡ್ ಎಲೆಕ್ಟ್ರಾನ್ಸ್ ಆರ್ ಕಮ್ ಔಟ್ of the electron gun or through the electron gun. ಸೊ ನಮಗೆ ಫೈನಲ್ ಆಗಿ ಈ ಎಲೆಕ್ಟ್ರಾನ್ ಗನ್ನಿಂದ ಎಲೆಕ್ಟ್ರಾನ್ ಬೀಮ್ ಆರ್ ಕಾಲಿಮೇಟೆಡ್ ಆ್ಯಂಡ್ ಆಕ್ಸಿಲರೇಟೆಡ್ ಎಲೆಕ್ಟ್ರಾನ್ ಬೀಮ್ ಸಿಗುತ್ತೆ ಅಂತ ಹೇಳಿಬಿಟ್ಟು ಎಲೆಕ್ಟ್ರಾನ್ ಗನ್ನಿಂದ. ಸೊ ನಮಗೆ ಈ ಎಲೆಕ್ಟ್ರಾನ್ ದೆನ್ ಮೇಡ್ ಟು ಇನ್ಸಿಡೆಂಟ್ ಆನ್ ದ ನಿಕ್ಕಲ್ ಕ್ರಿಸ್ಟಲ್. ಸೊ ಇಲ್ಲಿಂದ ಬಂದಂತಹ ಎಲೆಕ್ಟ್ರಾನ್ ಬೀಮ್ ಇನ್ಸಿಡೆಂಟ್ ಆಯಿತು ನಿಕ್ಕಲ್ ಕ್ರಿಸ್ಟಲ್ ಮೇಲೆ. ಸೊ ಈ ನಿಕ್ಕಲ್ ಕ್ರಿಸ್ಟಲಿಂದ ಅಥವಾ ಕ್ರಿಸ್ಟಲ್ಸಿಂದ ದೆ ಗೆಟ್ ಸ್ಕ್ಯಾಟರ್ಡ್. ಸೊ ಎಲೆಕ್ಟ್ರಾನ್ಗಳು ಸ್ಕ್ಯಾಟರ್ ಆಯಿತು ಬೈ ನಿಕ್ಕಲ್ ಕ್ರಿಸ್ಟಲ್. ನಿಕ್ಕಲ್ ಕ್ರಿಸ್ಟಲಿಂದ ಎಲೆಕ್ಟ್ರಾನ್ ಸ್ಕ್ಯಾಟರ್ಡ್ ಆಯ್ತು ಅಂತಂದರೆ ಫಾರ್ ಡಿಫ್ರೆಂಟ್ ಡೈರೆಕ್ಷನಲ್ಲಿ ಸ್ಕ್ಯಾಟರ್ ಆಗುತ್ತೆ. ಸೊ ದೀಸ್ ಸ್ಕ್ಯಾಟರ್ಡ್ ಎಲೆಕ್ಟ್ರಾನ್ಸ್ ಆರ್ ಕಲೆಕ್ಟೆಡ್ ಬೈ Faraday's ionization chamber. Faraday's ionization chamber-ಇಂದ ಸ್ಕ್ಯಾಟರ್ಡ್ ಎಲೆಕ್ಟ್ರಾನ್ಸು ಕಲೆಕ್ಟ್ ಮಾಡ್ಕೊಳ್ತಾರೆ. ಸೊ ಡಿಫ್ಲೆಕ್ಷನ್ FIC is connected to ಗೆಲನೋಮೀಟರ್. ಗೆಲನೋಮೀಟರ್ಗೆ ಕನೆಕ್ಟ್ ಮಾಡಿರೋದ್ರಿಂದ ಸೊ ಗೆಲನೋಮೀಟರ್ ಡಿಫ್ಲೆಕ್ಷನ್ ಕೂಡ ನಮಗೆ ರೆಪ್ರೆಸೆಂಟ್ ಮಾಡುತ್ತೆ ಇಂಟೆನ್ಸಿಟಿ ಆಫ್ ದ ಎಲೆಕ್ಟ್ರಾನ್ಸ್ ಕಲೆಕ್ಟೆಡ್ ಬೈ FIC ಟು ದ ಪರ್ಟಿಕ್ಯುಲರ್ ಆ್ಯಂಗಲ್ ಆಫ್ ಸ್ಕ್ಯಾಟ್ರಿಂಗ್. ಅಂದರೆ ಈ ಒಂದು ಡೈರೆಕ್ಷನಲ್ಲಿ ಎಷ್ಟು ಎಲೆಕ್ಟ್ರಾನ್ಸನ್ನು ಕಲೆಕ್ಟ್ ಮಾಡ್ತು FIC ಅನ್ನೋದನ್ನು ಗೆಲನೋಮೀಟರ್ ರೀಡಿಂಗು ತೋರಿಸುತ್ತೆ. ಗೆಲನೋಮೀಟರ್ ರೀಡಿಂಗಿಂದ ತಿಳ್ಕೊಳ್ಬೋದು. ಹಾಗೆಯೇ ಬೈ ಚೇಂಜಿಂಗ್ ದ ಪೊಸಿಷನ್ ಆಫ್ FIC ದೆನ್ ನೋಟ್ ಡೌನ್ ಮಾಡ್ಕೊಳ್ಬೇಕು ಗೆಲನೋಮೀಟರ್ ರೀಡಿಂಗನ್ನು. ಸೊ ಈ ಮೂವ್ ಮಾಡಿಕೊಂಡು ಇದ್ರ ಪೊಸಿಷನನ್ನು ಬೇರೆ ಬೇರೆ ಆ್ಯಂಗಲ್ ಆಫ್ ಸ್ಕ್ಯಾಟ್ರಿಂಗ್ ಅಥವಾ ಬೇರೆ ಬೇರೆ ಡೈರೆಕ್ಷನಲ್ಲಿ ಎಷ್ಟು ಸ್ಕ್ಯಾಟರ್ಡ್ ಆಗಿದೆ, ಎಷ್ಟು ಎಲೆಕ್ಟ್ರಾನನ್ನು ಕಲೆಕ್ಟ್ ಮಾಡ್ತು ಬೇರೆ ಬೇರೆ ಪೊಸಿಷನಲ್ಲಿ ಅನ್ನೋದನ್ನು ಮಾರ್ಕ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಆ್ಯಕ್ಚುಲಿ ಗೆಲನೋಮೀಟರ್ ರೀಡಿಂಗ್ ರೆಪ್ರೆಸೆಂಟ್ಸ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಕಲೆಕ್ಟೆಡ್ ಬೈ ದ FIC ಪರ್ಟಿಕ್ಯುಲರ್ ಆ್ಯಂಗಲಲ್ಲಿ ಎಷ್ಟು ಈ ಡೈರೆಕ್ಷನಲ್ಲಿ ಎಷ್ಟು ಕಲೆಕ್ಟ್ ಆಯಿತು ಅನ್ನೋದನ್ನು ತಿಳಿಸ್ಕೊಡುತ್ತೆ ಅಥವಾ ನೋಡ್ಕೊಳ್ಬೋದು. ಸೊ ಹಾಗೆಯೇ ಇದು ಫಾರ್ ಪರ್ಟಿಕ್ಯುಲರ್ ಅಪ್ಲೈಡ್ ವೋಲ್ಟೇಜ್, ಯಾವುದೋ ಒಂದು ಪರ್ಟಿಕ್ಯುಲರ್ ಅಪ್ಲೈಡ್ ವೋಲ್ಟೇಜ್ಗೆ ಈ ಒಂದು ಎಕ್ಸ್ಪೆರಿಮೆಂಟನ್ನು ಮಾಡಿದ್ವಿ ಅಂತ ತಿಳ್ಕೊಳ್ಳಿ. ಸೊ ಫಸ್ಟ್ ಪಾರ್ಟ್ ಇದಾಯಿತು. ಅಂದರೆ ಎಲೆಕ್ಟ್ರಾನ್ಸ್ ಡಿಫ್ರಾಕ್ಷನ್ ಆಗಿ ನಮಗೆ ಇಲ್ಲಿ ಕಲೆಕ್ಟ್ ಮಾಡಿಕೊಂಡು ರೀಡಿಂಗ್ಸನ್ನು ತೊಗೊಂಡಿದ್ವಿ. ಒಂದು ಸೆಟ್ ಆಫ್ ರೀಡಿಂಗ್ಸ್ ಬಂತು. ಫಾರ್ ಎಕ್ಸಾಂಪಲ್ ಫಸ್ಟ್ದು ಅಪ್ಲೈಡ್ ವೋಲ್ಟೇಜ್ 44 ಇದೆ ಅಂದ್ಕೊಳ್ಳೋಣ. ಇದು ನೆಕ್ಸ್ಟು ಆ 44 ವೋಲ್ಟ್ಸಲ್ಲಿ for different positions we have to note down the galvanometer reading, that is nothing but energy or intensity of the electrons, scattered electrons. So this ಇದೇ ಸೇಮ್ ಎಕ್ಸ್ಪೆರಿಮೆಂಟನ್ನು ರಿಪೀಟ್ ಮಾಡಬೇಕು ಫಾರ್ ಡಿಫ್ರೆಂಟ್ ಆಕ್ಸಿಲರೇಟಿಂಗ್ ಪೊಟೆನ್ಷಿಯಲ್. ಅಂದರೆ ಬೇರೆ ಬೇರೆ ಆಕ್ಸಿಲರೇಟಿಂಗ್ ಪೊಟೆನ್ಷಿಯಲನ್ನು ಅಪ್ಲೈ ಮಾಡೋದ್ರ ಮೂಲಕ ಯೂಸಿಂಗ್ ಹೈ ಟೆನ್ಷನ್ ಬ್ಯಾಟ್ರಿ ಎಕ್ಸ್ಪೆರಿಮೆಂಟನ್ನು ರಿಪೀಟ್ ಮಾಡಿ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ 48 ವೋಲ್ಟ್ಸ್ಗೆ ಇಟ್ಟಾಗ ಎಕ್ಸ್ಪೆರಿಮೆಂಟನ್ನು ರಿಪೀಟ್ ಮಾಡಬೇಕು ಸೇಮ್. ದೆನ್ ಆವಾಗ ಕೂಡ ಯಾವ್ಯಾವುದು ಬರುತ್ತೆ ಅಂದರೆ ನೋಟ್ ಡೌನ್ ಮಾಡ್ಕೊಳ್ಬೇಕು ಫಾರ್ ಡಿಫರೆಂಟ್ ಆ್ಯಂಗಲ್ಸ್. ಅಂದರೆ ಬೇರೆ ಬೇರೆ ಪೊಸಿಷನ್ನಲ್ಲಿ ನಾವು ಇಟ್ಟು ರೀಡಿಂಗ್ಸನ್ನು ತಗೊಳ್ಬೇಕಾಗುತ್ತೆ. ನೆಕ್ಸ್ಟ್ ಹಾಗೆಯೇ ಕಂಟಿನ್ಯೂ ಮಾಡಿದ್ರೆ ಫಾರ್ 54 ವೋಲ್ಟ್ಸ್, ದೆನ್ ಫಾರ್ 60,
ಹಾಗೆಯೇ 68. ಸೊ ಇದು ಫಾರ್ ಡಿಫರೆಂಟ್ ಅಪ್ಲೈಡ್ ಪೊಟೆನ್ಷಿಯಲ್ ವ್ಯಾಲ್ಯೂಸ್ ಎಕ್ಸ್ಪೆರಿಮೆಂಟನ್ನು ಕಂಡಕ್ಟ್ ಮಾಡಿದ್ದಾರೆ. ಸೊ ಇದಿಷ್ಟು ಎಕ್ಸ್ಪೆರಿಮೆಂಟಲ್ ಪಾರ್ಟು. ಸೊ ನೆಕ್ಸ್ಟ್ ಹೇಗೆ ಕನ್ಕ್ಲೂಡ್ ಮಾಡೋದು ಅಥವಾ ಹೇಗೆ ನೋಡೋದು ಅಂತ ಅಂದರೆ, ಸೊ ನೋಡಿ, ರೀಡಿಂಗ್ಸ್ ಎಲ್ಲ ತಗೊಂಡಾದ್ಮೇಲೆ ನಾವು ಪೋಲಾರ್ ಗ್ರಾಫನ್ನು ಹಾಕಬೇಕಾಗುತ್ತೆ. ಪೋಲಾರ್ ಗ್ರಾಫ್, ದಟ್ ಈಸ್ ನಥಿಂಗ್ ಬಟ್ ಫಾರ್ ಡಿಫರೆಂಟ್ ಆಕ್ಸಲರೇಟಿಂಗ್ ಪೊಟೆನ್ಷಿಯಲ್. ಸೊ ನೋಡಿ, ಇದು 44 ವೋಲ್ಟ್ಸ್ಗೆ, ದೆನ್ 48, 54, 60 ಆ್ಯಂಡ್ 68 ವೋಲ್ಟ್ಸ್. ಸೊ ವರ್ಟಿಕಲ್ ಡೈರೆಕ್ಷನಲ್ಲಿ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ಬೀಮ್, ದೆನ್ ಕರೆಸ್ಪಾಂಡಿಂಗ್ ಎನರ್ಜಿ ಫಾರ್ ಡಿಫರೆಂಟ್ ಪೊಟೆನ್ಷಿಯಲ್ಸ್. ಇಲ್ಲಿ ನೀವು ತಿಳ್ಕೊಳ್ಬೇಕು, ವೇರಿಯಬಲ್ ಇಲ್ಲಿ ಫಾರ್ ಡಿಫರೆಂಟ್, ಇದು ಒಂದನ್ನ ಗ್ರಾಫ್ ತಗೊಂಡ್ರೆ ಕಾನ್ಸ್ಟೆಂಟ್ ಇರೋದು 44 ವೋಲ್ಟ್ಸ್. ಇಲ್ಲಿ ವೇರಿ ಆಗ್ತಿರೋದು ಡೈರೆಕ್ಷನ್ ಅಂದರೆ ಆ್ಯಂಗಲ್ ಆಫ್ ಸ್ಕ್ಯಾಟ್ರಿಂಗ್ ಇನ್ಸಿಡೆಂಟ್ ಥೀಟಾ, ಮತ್ತು ಕರೆಸ್ಪಾಂಡಿಂಗ್ ಇಂಟೆನ್ಸಿಟಿ ನಥಿಂಗ್ ಬಟ್ ಎನರ್ಜಿ. ಸೊ ಇದೇ ಬೇರೆ ಬೇರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ಗೆ ಹಾಕಿರೋದು. ಸೊ ಇನಿಷಿಯಲ್ ಆಗಿ ನಮ್ಗೆ ಗೊತ್ತಾಗುತ್ತೆ ಫಾರ್ ಸ್ಮಾಲರ್ ವ್ಯಾಲ್ಯೂಸ್ ಆಫ್ ಅಪ್ಲೈಡ್ ಪೊಟೆನ್ಷಿಯಲ್ ಜಸ್ಟ್ ವಿ ಗೆಟ್ ದ ಸ್ಮೂತ್ ಕರ್ವ್, ಅಂದರೆ ಸ್ಮಾಲ್ ಹಂಪ್ ಅಪಿಯರ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು. ಅಟ್ ದ ಆ್ಯಂಗಲ್ ಆಫ್ 60 ಡಿಗ್ರಿ, ಆ್ಯಂಗಲ್ ಆಫ್ ಸ್ಕ್ಯಾಟ್ರಿಂಗ್ ಅಥವಾ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಅದು 60 ಡಿಗ್ರಿನಲ್ಲಿ ಒಂದು ಹಂಪ್ ಅಪಿಯರ್ ಆಗಿರುತ್ತೆ. ಅಥವಾ ಬಿಲೋ 44 ವೋಲ್ಟ್ಸ್ ಸ್ಮೂತ್ ಕರ್ವ್, ಜಸ್ಟ್ ಒಂದು ಲೈನ್ ಈ ಥರ ಹೋಗಿರುತ್ತೆ, ಆ ಥರ ಅಪಿಯರ್ ಆಗಿರುತ್ತೆ. ಸೊ ನಾವು ಹಾಗೆ ಎಕ್ಸ್ಪೆರಿಮೆಂಟನ್ನು ಬೇರೆ ಬೇರೆ ವ್ಯಾಲ್ಯೂಸ್ಗೆ ಮಾಡಿದ ಥರ ನೋಡಿ, 48 ವೋಲ್ಟ್ಸಲ್ಲಿ ನಮಗೆ ಸೈಜ್ ಆಫ್ ದ ಹಂಪ್ ಈ ಥರ ಶೇಪ್ ಇರೋದನ್ನು ಹಂಪ್ ಅಥವಾ ಸ್ಪರ್ ಅಂತ ಕರೀತಾರೆ. ಸೊ ಅದು ಸೈಜ್ ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಅಪ್ಲೈಡ್ ಪೊಟೆನ್ಷಿಯಲ್ ವ್ಯಾಲ್ಯೂ. ಸೊ ಹಾಗೆ ನೆಕ್ಸ್ಟ್ ಫಾರ್ 54 ವೋಲ್ಟ್ಸ್, ದೆನ್ ದ ಸೈಜ್ ಆಫ್ ದ ಹಂಪ್ ಈಸ್ ಮ್ಯಾಕ್ಸಿಮಮ್ at the angle of incidence or at the glancing angle or angle of scattering 50 degree. On further increase in applied voltage, the size of the hump decreases. ನೋಡಿ, ಹಾಗೆ ಅಂದರೆ ಯಾವುದೋ ಒಂದು ಇನ್ಕ್ರೀಸ್ ಆಗ್ತಾ ಅಪ್ಲೈಡ್ ಪೊಟೆನ್ಷಿಯಲ್ ವ್ಯಾಲ್ಯೂನ ಇನ್ಕ್ರೀಸ್ ಮಾಡ್ತಾ ಇದ್ದರೆ ಅದು ಕೂಡ ಸೈಜು ಇನ್ಕ್ರೀಸ್ ಆಗುತ್ತೆ ಆ್ಯಂಡ್ ಇಟ್ ಈಸ್ ಮ್ಯಾಕ್ಸಿಮಮ್, ದೆನ್ ಮತ್ತೆ ಡಿಕ್ರೀಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಪ್ಯಾಟ್ರನ್ ನೀವು ತಿಳ್ಕೊಳ್ಬೇಕು. ನಮಗೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಲ್ಲಿ ಸಿಕ್ಕಿರೋದು ಅಟ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ 54 ವೋಲ್ಟಲ್ಲಿ, ಆ್ಯಂಗಲ್ ಆಫ್ ಸ್ಕ್ಯಾಟ್ರಿಂಗ್ 50 ಡಿಗ್ರಿನಲ್ಲಿ. ಸೊ ಈ ರಿಸಲ್ಟನ್ನು ಅಬ್ಸರ್ವ್ ಮಾಡಿ ಪಾರ್ಟಿಕಲ್ ನೇಚರ್ ಮತ್ತು ವೇವ್ ನೇಚರ್ ಅಂತ ಕನ್ಸಿಡರ್ ಮಾಡಿಕೊಂಡು ವೇವ್ ಲೆಂತನ್ನು ಕ್ಯಾಲ್ಕುಲೇಟ್ ಮಾಡಿದ್ದಾರೆ. ಸೊ ಕನ್ಕ್ಲೂಡ್ ಮಾಡಿರೋದು ನೋಡಿ, ಮೊದಲಿಗೆ ಏನಾದರೂ ಇದು ವೇವ್ ನೇಚರೇ ಆಗಿದ್ದರೆ ಎಕ್ಸ್ರೇ ಡಿಫ್ರಾಕ್ಷನ್ ಯೂಸ್ ಮಾಡಿಕೊಂಡು 2D sin θ is equal to n lambda, angle of incidence ಅಥವಾ ಗ್ಲಾನ್ಸಿಂಗ್ ಆ್ಯಂಗಲ್ 50 ಡಿಗ್ರಿನಲ್ಲಿ ಮ್ಯಾಕ್ಸಿಮಮ್ ಇಂಟೆನ್ಸಿಟಿ ಬಂದಿರುತ್ತೆ. ಅಂದರೆ ಇದೇನೆ 2D sin θ is equal to n lambda ಫಾರ್ ಮ್ಯಾಕ್ಸಿಮಮ್ ಇಂಟೆನ್ಸಿಟಿ. ಇದೇ ಕಂಡೀಷನ್ ಆರ್ ಈಕ್ವೇಷನ್. ಫಾರ್ ನಿಕಲ್ ಕ್ರಿಸ್ಟಲ್ ಡಿ ವ್ಯಾಲ್ಯೂ ಅಂದರೆ ಇಲ್ಲಿ ಡಿ ಡಿಸ್ಟೆನ್ಸ್ ಬಿಟ್ವೀನ್ ದ ಕ್ರಿಸ್ಟಲ್ ಲ್ಯಾಟಿಸ್ ಅಥವಾ ಲ್ಯಾಟಿಸ್ ಬಿಟ್ವೀನ್ ದ ಆಟಮ್ಸ್ ಇರೋದು ಫಾರ್ ನಿಕಲ್ ಕ್ರಿಸ್ಟಲ್ 2.15 ಆಂಗ್ಸ್ಟ್ರಾಮ್ ಮಿನಿಟ್ ಮತ್ತು ಥೀಟಾ 50 ಡಿಗ್ರಿ. ನೀವೇನಾದರೂ ಫಾರ್ ನಾರ್ಮಲ್ ಇನ್ಸಿಡೆನ್ಸ್ ಈ ಇಕ್ವೇಷನ್ ಡಿ ಸೈನ್ ಥೀಟಾ ಇಸ್ ಈಕ್ವಲ್ ಟು ಎನ್ ಲ್ಯಾಂಬ್ಡಾ ಆಗಿರುತ್ತೆ. ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ ಫಾರ್ ಫಸ್ಟ್ ಆರ್ಡರ್ ಡಿಫ್ರಾಕ್ಷನ್ ಆ್ಯಂಡ್ ಫಾರ್ ನಾರ್ಮಲ್ ಇನ್ಸಿಡೆನ್ಸ್ ಡಿ ವ್ಯಾಲ್ಯೂನ ಮತ್ತು ಥೀಟಾ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಲ್ಯಾಂಬ್ಡಾ is around 1.65 ಆಂಗ್ಸ್ಟ್ರಾಮ್ ಮಿನಿಟ್ ಬರುತ್ತೆ. ಇದು ಒಂದು ಪಾರ್ಟು. ಎಲೆಕ್ಟ್ರಾನ್ ಬೀಮನ್ನು ವೇವ್ಸ್ ಅಥವಾ ರೇಡಿಯೇಷನ್ಸ್ ಅಂತ ಕನ್ಸಿಡರ್ ಮಾಡಿದಾಗ ವೇವ್ ಲೆಂತನ್ನು ಕ್ಯಾಲ್ಕುಲೇಟ್ ಮಾಡೋದು. ಬಟ್ ಅದೇ ಎಲೆಕ್ಟ್ರಾನ್ ಬೀಮನ್ನು ಅದು ಇಂಡಿವಿಜುವಲ್ ಪಾರ್ಟಿಕಲ್ ಅಂತ ನಾವು ತಗೊಂಡಾಗ ಅಪ್ಲೈಡ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ 54 ವೋಲ್ಟ್ ತಾನೆ. ಸೊ ಅಷ್ಟರಲ್ಲಿ ವೇವ್ ಲೆಂತ್ ಅಸೋಸಿಯೇಟೆಡ್ ವಿತ್ ದಟ್ ಚಾರ್ಜ್ ಆರ್ ನಥಿಂಗ್ ಆರ್ ಚಾರ್ಜ್ ಅಂದರೆ ಇಲ್ಲಿ ಎಲೆಕ್ಟ್ರಾನ್ ಫಾರ್ ಆಕ್ಸಿಲರೇಟಿಂಗ್ ಪೊಟೆನ್ಷಿಯಲ್ 54 ವೋಲ್ಟ್ಗೆ ಈ ಇಕ್ವೇಷನನ್ನು ಯೂಸ್ ಮಾಡಿಕೊಂಡು ಕ್ಯಾಲ್ಕುಲೇಟ್ ಮಾಡಿದ್ರೆ ಅಲ್ಲೂ ಕೂಡ ಅರೌಂಡ್ 1.66 ಆಂಗ್ಸ್ಟ್ರಾಮ್ ಮಿನಿಟ್ ಬರುತ್ತೆ. ನೀವು ಯಾವ ಥರನಾದ್ರು ಮಾಡಿ ವೇವ್ ಲೆಂತ್ ಆಲ್ಮೋಸ್ಟ್ ಸೇಮ್ ಇದೆ. ಹಾಗಾಗಿ ಪಾರ್ಟಿಕಲ್ ಇರೋದು ನಾವು ಯೂಸ್ ಮಾಡಿರೋದು ಎಲೆಕ್ಟ್ರಾನ್ ಬೀಮ್ ಅಥವಾ ಎಲೆಕ್ಟ್ರಾನ್ ಪಾರ್ಟಿಕಲ್ಸ್. ಒಂದು ಸಾರಿ ಕೆಲವೊಮ್ಮೆ ಅದು
ಡಿಫ್ರಾಕ್ಷನ್ ಪ್ಯಾಟರ್ನ್ ಅಂದರೆ ಸ್ಕ್ಯಾಟರ್ ಆಗುತ್ತೆ, ನಥಿಂಗ್ ಬಟ್ ವೇವ್ ನೇಚರನ್ನು ಹೊಂದಿರುತ್ತೆ ಅಂತ ಇದ್ರಲ್ಲಿ ಗೊತ್ತಾದರೆ ಇದು ಪಾರ್ಟಿಕಲ್ ಅಂತ ಕೂಡ ಇಲ್ಲಿ ಗೊತ್ತಾಗುತ್ತೆ. ನೀವು ಯಾವ ಥರ ಕ್ಯಾಲ್ಕುಲೇಟ್ ಮಾಡಿದ್ರೂ ವೇವ್ ಲೆಂತ್ ಸೇಮ್ ಬರುತ್ತೆ. ಹಾಗಾಗಿ ಮೆಟೀರಿಯಲ್ ಪಾರ್ಟಿಕಲ್ ಆರ್ ಮ್ಯಾಟರ್ ಪಾರ್ಟಿಕಲ್ ಡ್ಯುಯಲ್ ನೇಚರನ್ನು ಎಕ್ಸಿಬಿಟ್ ಮಾಡುತ್ತೆ, ವೇವ್ ನೇಚರ್ ಆ್ಯಸ್ ವೆಲ್ ಆಸ್ ಪಾರ್ಟಿಕಲ್ ನೇಚರ್. ಇಲ್ಲಿ ಬೇಸಿಕಲ್ ಆಗಿ ಪಾರ್ಟಿಕಲ್ ಎಲೆಕ್ಟ್ರಾನು ಅದು ವೇವ್ ನೇಚರ್ ಅಂಡರ್ ಸರ್ಟನ್ ಸರ್ಕಮ್ಸ್ಟೆನ್ಸಸ್ ಅದು ಡಿಫ್ರಾಕ್ಷನ್ ಪ್ಯಾಟರ್ನನ್ನು ಕೊಡುತ್ತೆ, ಅಂದರೆ ಅಂಡರ್ಗೋಸ್ ಡಿಫ್ರಾಕ್ಷನ್ ಸ್ಕ್ಯಾಟರ್ ಆಗಿ ಅನ್ನೋದನ್ನು ಕೂಡ ನಾವು ನೋಡ್ಬೋದು ಈ ಎಕ್ಸ್ಪೆರಿಮೆಂಟಿಂದ. ಸೊ ಹಾಗಾಗಿ ದಿಸ್ ಎಕ್ಸ್ಪೆರಿಮೆಂಟ್ ಸಪೋರ್ಟ್ಸ್ ಡಿ ಬ್ರೋಗ್ಲೆ ಹೈಪೋಥಿಸಿಸ್, ದಟ್ ಈಸ್ ಡ್ಯುಯಲ್ ನೇಚರ್ ಆಫ್ ಮ್ಯಾಟರ್ ಅಂತ ಕನ್ಕ್ಲೂಡ್ ಮಾಡಿದ್ದಾರೆ. ಇದಿಷ್ಟು ಎಕ್ಸ್ಪೆರಿಮೆಂಟ್ ಬಗ್ಗೆ. ಮತ್ತೊಂದು ಎಕ್ಸ್ಪೆರಿಮೆಂಟ್ ಇದೆ, GP ಥಾಮ್ಸನ್ ಎಕ್ಸ್ಪೆರಿಮೆಂಟ್ ಅಂತ, ಅದು ಕೂಡ ಡ್ಯುಯಲ್ ನೇಚರ್ ಆಫ್ ಮ್ಯಾಟರ್ನ ಸಪೋರ್ಟ್ ಮಾಡುತ್ತೆ. ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಥ್ಯಾಂಕ್ ಯು.